ಮುಖ್ಯವಾಗಿ ನೋಡಿ, ಈ ಲೋನ್ ಅಂತ ತಕ್ಷಣ ಜನಗಳಿಗೆ ಆತಂಕ ಶುರುವಾಗುತ್ತೆ. ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾರೆ. ಮೊದಲನೇದಾಗಿ ಅದನ್ನು ನಿಲ್ಲಿಸಬೇಕು. ನಮ್ಮ ದೇಶದ ದೊಡ್ಡ ದೊಡ್ಡ ಸಾಹುಕಾರಗಳು ಸಾವಿರಾರು ಕೋಟಿ ಲೋನುಗಳು ತಗೊಂಡು ಆರಾಮಾಗಿ VIP ಥರ ಬೆನ್ಸ್ ಕಾರಲ್ಲಿ ರಾಯಲ್ ಸೈಸಲ್ಲಿ ಓಡಾಡ್ತಾರೆ. ಅವ್ರು ಸಾವಿರಾರು ಕೋಟಿ ಲೋನ್ ತಗೊಂಡಿದ್ರು ಕೂಡ ಅವ್ರ ಮನೆ ಬಾಗಿಲಿಗೆ ಯಾರೂ ಹೋಗಲ್ಲ. ಸಾಮಾನ್ಯ ಜನ ಒಂದು 50 ಸಾವಿರ ಸಾಲ ತಗೊಂಡಿದ್ರೆ ಸಾಲ ಮರುಪಾವತಿ ವಾಹನ ಅಂತ ಇದನ್ನು ಬ್ಯಾನರ್ ಕಟ್ಕೊಂಬರ್ತಾರೆ. ಫಸ್ಟ್ ಆಫ್ ಆಲ್ ಆ ಥರ ಬ್ಯಾನರ್ ಕಟ್ಕೊಂಬರಂಗೇ ಇಲ್ಲ. ಇಟ್ಸ್ ಅನ್ ಅಫೆನ್ಸ್. ಯಾಕೆ ಅಂತಂದರೆ ನಿಮ್ಮ ಮಾನಕ್ಕೆ ಕೈ ಹಾಕೋವಂಥ ಅಧಿಕಾರ ಯಾರಿಗೂ ಇಲ್ಲ. ಆ ಥರ ಬ್ಯಾನರ್ ಕಟ್ಕೊಂಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಈಗ ಮೊನ್ನೆ ಮಾಜಿ ಸಿ ಎಮ್ ಎಕ್ಸ್ ಸಿ ಎಮ್ ಅಂತ ಹೇಳಿದಕ್ಕೇ ಹೋಗಿ ಸ್ಟೇ ತಗೊಂಬಂದವನೆ. ಅದು ಹೆಂಗೆ ತಗೊಂಬಂದೋ ಗೊತ್ತಿಲ್ಲ. ಒಂದು ಮಾಜಿ CM ಎಕ್ಸ್ CM ಅಂದರೆ ನೀವು ಹೋಗಿ ಸ್ಟೇ ತಗೊಂಬತ್ತೀರಾ, ನನ್ನ ಮಾನ ಹರಣ ಆಗಿದೆ ಅಂತೇಳಿ ನೀವು ಕಂಪೇಲ್ ಮಾಡ್ತೀರಾ. ಅಂಥದ್ರಲ್ಲಿ ಸಾಲ ಉಸುಲಿತಿ ವಾಹನ ಅಂತ ಹಾಕೊಂಬರೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಾರ ಯಾರೋ? ಹೂ ಗೇವ್ ದಟ್ ಲಿಬರ್ಟಿ? ಅದು ಕಾನ್ಸ್ಟಿಟ್ಯೂಷನ್ಲಿ ವ್ಯಾಲಿಡ್ ಇದೆಯಾ? ಇಲ್ಲ. ನೀವು ಹಾಕೊಂಬರಂಗಿಲ್ಲ. ಒಬ್ಬರ ಮಾನಕ್ಕೆ ಚ್ಯುತಿ ಮಾಡೋ ಅಧಿಕಾರ ನಿಮಗಿಲ್ಲ. ಒಬ್ಬ ಮಲ್ಯಕ್ಕೆ ನೀವು ಸಾಲ ವಸೂಲತಿ ವಾಹನ ಅಂತ ಹಾಕೊಂಡು ಹೋಗಲ್ಲ. ಅನಿಲ್ ಅಂಬಾನಿ ಮನೆ ಹತ್ರ ಸಾಲ ವಸೂಲಿ ತಗೊಂಡ್ರೆ ಗನ್ಮೆನ್ಗಳು ಗುಂಡಾಕ್ತಾರೆ ನಿಮಗಲ್ಲಿ. ಸಾಮಾನ್ಯ ಜನ ಬಿಟ್ಟಿದ್ದಾರೆ ಅಂತ ನೀವು ಸಾಲ ವಸೂಲಿ ಅಂತ ತಗೊಂಡು ಹೋಗ್ಬಿಡೋದು. ಒಂದು 4-5 ಜನ ಗಡ್ಡ ಬಿಟ್ಟರೆ ಗುಂಡಾಗಳು ಕಳಿಸೋದು. ಅವರು ಸಿಕ್ಕಿದ ಮಾತುಗಳೆಲ್ಲ ಆಟ ಆಡೋದಲ್ಲಿ ಆ ಹೆಣ್ಮಕ್ಳು ಭಯ ಬಿದ್ದು ಗಂಡಂಗೆ ಫೋನ್ ಮಾಡೋದು, ಅವನ್ನೆಲ್ಲ ಓಡಾಗೋದು. ಬರೀ ಈ ಸೀನೇ ಕ್ರಿಯೇಟ್ ಆಗುತ್ತೆ. ಹಂಗಾಗಿ ನೀವು ಎದುರುವ ಅವಶ್ಯಕತೆ ಇಲ್ಲ. RBI ಗೈಡ್ಲೈನ್ಸ್ ಪ್ರಕಾರ ಟೈಮಿಂಗ್ಸ್ ಕೊಟ್ಟಿದೆ. 9 ಗಂಟೆ ಆದಮೇಲೆ ಫೋನ್ ಮಾಡಬೇಕು. 9 ಗಂಟೆ ಮುಂಚೆನೂ ಫೋನ್ ಮಾಡೋಂಗಿಲ್ಲ ಅವರು. ಗೈಡ್ಲೈನ್ಸ್ ಇದೆ. ಆಮೇಲೆ ದಿನಕ್ಕೆ 2 ಬಾರಿ ಫೋನ್ ಮಾಡಬೇಕು. ಫೋನ್ ಮಾಡಿದಾಗ ಪರ್ಮಿಷನ್ ಕೇಳಬೇಕಾಗುತ್ತೆ. ಸರ್ ಫ್ರೀ ಇದ್ದೀರಾ ಅಂತ. ಆಮೇಲೆ ಯಾವುದೇ ಕಾರಣಕ್ಕೂ ಮನೆ ಒಡೆ ಬರೋಂಗಿಲ್ಲ. ಟ್ರೆಸ್ ಪಾಸ್ ಆಗುತ್ತೆ. ಮನೆ ಹತ್ರ ಬಂದು ನಿಂತ್ಕೊಂಡು ಅವನು ಅಂತ ಹೇಳೋಂಗಿಲ್ಲ. ಆಮೇಲೆ ಹೆಣ್ಮಕ್ಳನ್ನು ಬೈಕ್ ಬಂದಂಗೆ ಮಾತಾಡೋಂಗಿಲ್ಲ. ಸರ್ ಮೇಡಮ್ ಅಂತ ಮಾತಾಡಬೇಕಾಗತ್ತೆ. ಬಂದ ರಿಕವರಿ ವ್ಯಕ್ತಿ ತನ್ನ ಐಡೆಂಟಿಟಿ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಅವನು ಬ್ಯಾಂಕ್ ಅವನ ಅಂತ ಪರಿಶೀಲನೆ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡಬೇಕಾಗತ್ತೆ. ಅಕಸ್ಮಾತ್ ಹುಚ್ಚುಚ್ಚುವಾಗಿ ಮಾತಾಡಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಸಹ ಕೊಡ್ಬೋದು. ನಾವು ಅವನನ್ನು FIR ಸಹ ಮಾಡ್ಬೋದು. ಹಾಗಾಗಿ ನೀವು ಆತಂಕ ಒಳಗಾಗಲಿ ಅಂತಲೇ ಗಡ್ಡ ಬಿಟ್ಕೊಂಬರೋದು, ಜರ್ದ ಹಾಕೊಂಬರೋದು, ಗಡ್ಡ ಬಿಟ್ಕೊಂಬರೋದು, ರೌಡಿ ಥರ ಮಾತಾಡೋದು. ಬ್ಯಾಂಕ್ ಅವರು ಬೇಕು ಅಂತ ಈ ಥರ ಮಾನಸಿಕವಾಗಿ ಕಾಣಿಸುವಂಥ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ತಾರೆ ರಿಕವರಿಗೆ. ಸ್ವಲ್ಪ ರೌಡಿಸಮ್ ಇದ್ದರೆ ಚೆನ್ನಾಗಿರ್ತದೆ, ರಿಕವರಿ ಮಾಡ್ತಾನೆ ಅಂತ. ಆಮೇಲೆ ಇದಕ್ಕೆ ರಿಕವರಿಯವರು ಇಷ್ಟು ಮಟ್ಟಿಗೆ ಉಚ್ಚಾಟ ಆಡೋಕ್ಕೆ ಕಾರಣ ನಮ್ಮ ಪೊಲೀಸವರು. ಭ್ರಷ್ಟ ಪೊಲೀಸರು ಒಂದು ಜನ ಅವರೇ. ಆ ತಿಂಗಳು ಸ್ಟೇಷನ್ಗಳಿಗೆ ಮಾಮೂಲಿ ಕೊಡ್ತಾರಂತೆ. ಸರ್ ಈ ಥರ ರಿಕವರಿ ಇದ್ದರೆ ಮಾಮೂಲಿ ಒಂದು 2 ಲಕ್ಷ ಫಿಕ್ಸ್ ಮಾಡಿಬಿಡೋದು, ಒಂದು 5 ಲಕ್ಷ ಫಿಕ್ಸ್ ಮಾಡಿಬಿಡೋದು. ಲೋನ್ ಅವರು ತಿಂಗಳು ಮಾಮೂಲಿ ಕೊಡ್ತಾರೆ ಪೊಲೀಸವ್ರಿಗೆ. ಹಂಗಾಗಿ ಆ ಪೊಲೀಸರು ರಿಕವರಿಯವ್ರಿಗೆ ಹೆಲ್ಪ್ ಮಾಡ್ತಾರೆ. ಈಗ ಸ್ಟೇಷನ್ಗೆ ಸಾಮಾನ್ಯವಾಗಿ ನನ್ನ ವೀಡಿಯೋ ನೋಡ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಕೊಡೋಗೋ ಅಂತಾರೆ ರಿಕವರಿಯವರು. ಏನಕ್ಕೆ ಆ ಧೈರ್ಯವಾಗಿ ಮಾತಾಡ್ತಾರೆ ಅಂತಂದರೆ ಅಲ್ಲಿ ತಿಂಗಳು ಮಾಮೂಲಿ ಕೊಡ್ತಾಯಿದ್ದಾರೆ. ಅಲ್ಲಿ ಹೋದರೆ ಪೊಲೀಸವ್ನು ಇವ್ರಿಗೆ ಹೆಲ್ಪ್ ಮಾಡಲ್ಲ, ಬದಲಾಗಿ ಅವನಿಗೆ ಹೆಲ್ಪ್ ಮಾಡೋದು. ಎಷ್ಟು ಕೊಡಬೇಕು? ಹೌದಾ, ಒಂದು ಫೋಟೋ ಇಂಡಿಕೇಶನ್ ಮಾಡೋ ಬರಲಿ. ಅವ್ನಿಗೆ ಗೊತ್ತೇ ಇರಲ್ಲ ಫೋಟೋ ಇಂಡಿಕೇಶನ್ ಮಾಡಬೇಕು ಅಂತ. ಪೊಲೀಸವನು ಹೇಳ್ಕೊಡ್ತಾನೆ. ಅಂದರೆ ನಿನಗೆ ಒಪ್ಸಿರೋ ಕೆಲಸ ಲಾ ಆ್ಯಂಡ್ ಆರ್ಡ್ರನ್ನ ಪ್ರಿವೆಂಟ್ ಮಾಡೋ ಅಂತ ಹೇಳಿದ್ರೆ ಭ್ರಷ್ಟ ಪೊಲೀಸು ಅವನು ಅದನ್ನು ತಿನ್ನೋಕ್ಕೋಸ್ಕರ ತನ್ನ ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ಮಾಡ್ತಾನೆ. ಹಾಗಾಗಿ ನಾವು ಪೊಲೀಸವ್ರನ್ನೂ ರೆಗ್ಯುಲೇಟ್ ಮಾಡಬೇಕಾಗುತ್ತೆ, ಸಿಸ್ಟಮ್ನು ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ಮೇಯ್ನಾಗಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಲೋನ್ ರಿಕವರಿ ಬಗ್ಗೆ. ಭಾಳ ಜನ ತುಂಬ ಸಾವನ್ನಪ್ತಾರೆ ಸರ್, ಆತ್ಮಹತ್ಯೆಗಳು ಮಾಡ್ಕೊಳ್ಳುವಂಥ ಘಟನೆಗಳು ನಡೀತಾರೆ ಈ ಫೈನಾನ್ಸ್ ಕಂಪನಿಗಳಿಂದ. ಅವ್ರು ಸ್ವಲ್ಪ ನಿರ್ಭೀತರಾಗಬೇಕು ಈ ವಿಷಯಗಳಲ್ಲಿ. ಇಲ್ಲ ಸರ್, ಅವೇರ್ನೆಸ್ ಆಗಬೇಕಾಗಿದೆ. ನಾನು ಹೇಳಬೇಕು ಅಂದರೆ ಇದ್ರ ಬಗ್ಗೆ ಒಂದು ಡಜನ್ ವಿಡಿಯೋ ಮಾಡ್ಬೋದು. 1 ಅವರ್ 1 ಡಜನ್ ವಿಡಿಯೋ ಮಾಡ್ಬೋದು. ಮೋಸ್ಟ್ಲಿ ಆ ಥರ ಯಾವಾಗಲಾದ್ರು ತಾವು ನಮ್ಗೆ ಅವಕಾಶ ಕೊಟ್ಟರೆ ಸಮಾಜಕ್ಕೆ ಈ ಸಂದೇಶವನ್ನು, ಸತ್ಯ ಸಂದೇಶವನ್ನು, ಧೈರ್ಯವನ್ನು ತಿಳಿಸುವಂಥ ಕಾರ್ಯಕ್ರಮ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ. ಯು ಕ್ಯಾನ್ ಆಲ್ವೇಸ್ ಯುವರ್ ಆಲ್ವೇಸ್ ವೆಲ್ಕಮ್. ಯಾಕಂದರೆ ಸಾಮಾನ್ಯ ಜನರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಬೇಕಾದ್ರೆ ಕೆಲಸ ಕೆಟ್ಟು ಮಾಡೋಕೆ ರೆಡಿ ಇದ್ದೀನಿ. ನಾನು ಬೇಕಾದ್ರೆ ರೌಡಿ ಶೀಟರ್ಸ್ ಅಂತ ಏನಿದೆ ಸಾಮಾನ್ಯವಾಗಿ ನೋಡಿ, ನಾನು ಯಾವುದೇ ಸ್ಟೇಷನ್ಗೆ ಮೊನ್ನೆ ಯಾವುದೋ ಸ್ಟೇಷನ್ಗೆ ಹೋಗಿದೆ, ರೌಡಿ ಶೀಟರ್ ಅಂತ ಹಾಕ್ಬಿಟ್ಟವ್ರೆ. ಅವ್ರು ಎಲ್ಲೋಗಿದ್ದು ಗೊತ್ತಾ? ನಾನು ವೈಲ್ಡ್ ಕಾವಲ್ಗೆ ಹೋಗಿದ್ದೆ. ವೈಲ್ಡ್ ಕಾವಲಲ್ಲಿ ರೌಡಿ ಶೀಟ್ರ್ ಪಟ್ಟಿ ಹಾಕೋನೆ. ಅದನ್ನು ಹಾಕಂಗಿಲ್ಲ, ರೌಡಿ ಪಟ್ಟಿಯನ್ನು ಹಾಕಂಗಿಲ್ಲ ಸ್ಟೇಷನಲ್ಲಿ. ಓಕೆ, ನೀವು ಹಾಕಿದಿರಿ ಅಂದ್ಕೊಳ್ಳೋಣ, ಅಲ್ಲಿ ಹಾಕಿದಿರಿ ಅಲ್ವಾ, ಲೋಕಾಯುಕ್ತಕ್ಕೆ ಹೋಗೋಣ. ಲೋಕಾಯುಕ್ತದಲ್ಲಿ ಕಡಿಮೆ ಒಂದು 20,000 ಭ್ರಷ್ಟನ ರೈಡ್ ಮಾಡೋರೆ. ಒಂದು ಕೆಲಸ ಮಾಡೋಣ, ಬೋರ್ಡ್ ನಾನು ಕೊಡಿಸ್ತೀನಿ. ಲೋಕಾಯುಕ್ತದಲ್ಲಿ ಭ್ರಷ್ಟರ ಫೋಟೋನ ಹಾಕಲಿ. ಅಲ್ಲಿ ಹಾಕ್ಬೋದಾ? ಹೇಗೆ ಹಾಕ್ಬೋದಲ್ವಾ? ಈಗ ನಾವು ಲೋಕಾಯುಕ್ತಕ್ಕೆ ಕೇಳೋದೇನು ಅಂತಂದರೆ, ಬೋರ್ಡ್ ನಾನು ಸ್ಪಾನ್ಸರ್ ಮಾಡ್ತೀನಿ, ಫೋಟೋ ಪ್ರಿಂಟು ನಾನು ಹಾಕ್ಸ್ಕೊಡ್ತೀನಿ. ಇವರು ಭ್ರಷ್ಟರು ಅಂತ ಫೋಟೋ ಹಾಕರೆ ಬಂದು ನಾವು ಒಂದೊಂದು ಫೋಟೋ ಹೊಡ್ಕೊಂತೀವಿ. ಸ್ಟೇಷನ್ನಲ್ಲಿ ಒಬ್ಬ ರೌಡಿ ಪಟ್ಟಿನ ನೀವು ಡಿಸ್ಪ್ಲೇ ಕೊಡ್ಬೋದು, ಭ್ರಷ್ಟನ ಪಟ್ಟಿನ ಯಾಕೆ ಲೋಕಾಯುಕ್ತದಲ್ಲಿ ಡಿಸ್ಪ್ಲೇ ಕೊಡಲ್ಲ? ಯಾಕಂದರೆ ಅಲ್ಲಿ ಅವರೆಲ್ಲ ಅಧಿಕಾರಿಗಳು, ಅವ್ರ ಕಾನೂನು ಗೊತ್ತಿದೆ. ದಡ್ ಮುಂದೆ ಗಡ್ಡ ಬಿಟ್ಕೊಂಡಿರ್ತವೆ, ಜರ್ದ ಹಾಕೊಂಡಿರ್ತವೆ. ಅದಕ್ಕೋಸ್ಕರ ಅವ್ರು ಫೋಟೋ ಹಾಕ್ಬಿಡೋದು. ಅವ್ರು ಬಕರ ಕೋಳಿಗಳು, ಅವರೆಲ್ಲ ಹುಲಿಗಳು. ನೋಡಿ, ಒಂದೇ ದೇಶದಲ್ಲಿ ಒಂದೇ ಸಂಸ್ಥೆಯಲ್ಲಿ 2 ಕಾನೂನು. ಲೋಕಾಯುಕ್ತದಲ್ಲಿ ಫೋಟೋ ಹಾಕಲ್ಲ, ಸ್ಟೇಷನಲ್ಲಿ ಫೋಟೋ ಹಾಕ್ತಾರೆ. ಇಲ್ಲಿ ಹಾಕಂಗಿಲ್ಲ, ಯಾರು ಕೇಳಲ್ಲ ಅವ್ರನ್ನ. ವೈಲ್ಡ್ ಕಾವಲಲ್ಲಿ ಮೊನ್ನೆ ನೋಡ್ಕೊಂಬಂದೆ, ವೈಲ್ಡ್ ಕಾವಲ್ ಇನ್ಸ್ಪೆಕ್ಟ್ರು ಅಲ್ಲಿ ರೌಡಿ ಪಟ್ಟಿ ಫೋಟೋ ಹಾಕಿದೆಯಲ್ಲ, ಕಾನೂನಲ್ಲಿ ಅವಕಾಶ ಇದೆಯಾ? ನಿನ್ನನ್ನು ಕೂಡ ಸಸ್ಪೆಂಡ್ ಮಾಡಿಸಬಹುದು,
ನೀನು ಮಾಡಿರೋ ಕೆಲಸಕ್ಕೆ ದಯಮಾಡಿ ಸೀನಿಯರ್ಗಳನ್ನ ವೆರಿಫೈ ಮಾಡಿಸೋ. ಸ್ಟೇಷನ್ನಲ್ಲಿ ಆರ್ಟಿಕಲ್ 21 ಕೆಳಗಡೆ ರೈಟ್ ಟು ಲಿಬರ್ಟಿ, ರೈಟ್ ಟು ಲೈಫ್ ಕೆಳಗಡೆ ಈ ಥರ ಫೋಟೋ ಹಾಕ್ಬೋದಾ? ಆಮೇಲೆ ಫೋಟೋ ಹಾಕೋದ್ರಿಂದ ಸಮಸ್ಯೆ ಏನು ಅಂತ ಅದನ್ನು ಕೂಡ ಹೇಳ್ತೀನಿ. ಅಕಸ್ಮಾತು ಒಬ್ಬ ರೌಡಿ ಪಟ್ಟಿ ಹಾಕದೆ ಅಂದ್ಕೊಳ್ಳಿ, ಅವನ ರೆಕಾರ್ಡಿಗೆ ಮಾಡ್ಕೊಬೋದು. ರೆಕಾರ್ಡಲ್ಲಿ ಫೋಟೋ ಹಾಕೊಂಡು ಮಾಡ್ಕೊಳ್ಳಿ, ಡಿಸ್ಪ್ಲೇ ಕೊಡೋಂಗಿಲ್ಲ. ಯಾಕೆಂದ್ರೆ ಅವ್ನ ಹೆಂಡತಿ ಮಕ್ಕಳು ಬರ್ತಾರೆ, ಅವ್ನ ಸ್ನೇಹಿತರು ಬರ್ತಾರೆ. ವಾಟ್ ಈಸ್ ದ ಮೆಸೇಜ್ ಯುವರ್ ಗಿವಿಂಗ್? ಅಂದರೆ ಇವನು ಸದಾಕಾಲ ರೌಡಿ ಆಗಿರ್ಬೇಕು ಅಂತಾನೇನಾ? ಅವನು ಬದಲಾವಣೆ ಆಗಬಾರ್ದು. ಟ್ರಾನ್ಸ್ಫಾರ್ಮೇಷನ್ ಈಸ್ ದ ಮೆಥಡಾಲಜಿ ಆಫ್ ಎ ಕ್ರಿಮಿನಲ್. ಒಬ್ಬ ಕ್ರಿಮಿನಲ್ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಏನೋ ಜುಡಿಷಿಯರಿ ಕೆಲಸ, ವಕೀಲರ ಕೆಲಸ, ಪೊಲೀಸರ ಕೆಲಸ. ನಾವು ಅವನ್ನ ಫ್ರೇಮ್ ಹಾಕ್ಬಿಟ್ಟು ಸದಾಕಾಲ ನೀನು ರೂಢಿ ಆಗಿರು ಅಂತಂದರೆ ದಿನ ರೋಲ್ ಕಾಲ್ ಮಾಡಿದಿರಾ, ಇನ್ನೇನು ಅವನೇನು ಕೂಲಿ ಕೆಲಸನ ಮಾಡ್ತಾನೆ? ಈಗ ನೀವು ಪಟ್ಟಿ ಹಾಕಿದ ತಕ್ಷಣ ಯಾರೂ ಕೆಲಸ ಕೊಡಲ್ಲ ಅವನಿಗೆ. ಅವನೇನು ಮಾಡ್ತಾನೆ? ರೋಲ್ ಕಾಲ್ ಮಾಡ್ತಾನೆ. ರೋಲ್ ಕಾಲ್ ಮಾಡಿಸ್ತಾ ಇರೋದಾರೋ ಪೊಲೀಸರು. ನೀನು ಪಟ್ಟಿ ಹಾಕಿರ್ತಾನೆ ಅವ್ನು ರೋಲ್ ಕಾಲ್ ಮಾಡೋದು, ಪಟ್ಟಿಯಿಂದ ತೆಗಿ ಅವನನ್ನು. ಕರೆಕ್ಟ್ ಅಲ್ವಾ? ಆಮೇಲೆ ಬರೀ ಅವನದು ಪರ್ಸನಲ್ ಲಿಬರ್ಟಿನ ಡ್ಯಾಮೇಜ್ ಮಾಡಲ್ಲ ಇವರು, ಅವ್ರ ಹೆಂಡತಿ ಮಕ್ಕಳ ಪರ್ಸನಲ್ ಲಿಬರ್ಟಿನೂ ಡ್ಯಾಮೇಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರ ಮಗಳು ಹೋಗ್ತಾಳೆ, ಅವ್ರ ಮಗಳು ಒಂದು IAS ಓದ್ತಾ ಇದ್ದಾಳೆ ಅನ್ಕೊಳ್ಳಿ, ಆಯಿತಾ? ಅವಳು ಅಲ್ಲಿ ಹೋಗ್ತಾಳೆ, ನಮ್ಮಪ್ಪನ ಫೋಟೋನ, ಅವಳಿಗೆ ರಿಪ್ಯುಟೇಷನ್ ಎಷ್ಟು ಡ್ಯಾಮೇಜ್ ಆಗುತ್ತೆ? ಹೂ ಈಸ್ ಗೋಯಿಂಗ್ ಟು ರಿಕವರ್ ದ ಡ್ಯಾಮೇಜ್? ಅಂದರೆ ಒಬ್ಬ ರೌಡಿ ಮಗಳು ರೌಡಿನೇ ಆಗಬೇಕಾ? IAS ಆಫೀಸರ್ ಆಗಬಾರ್ದು, IPS ಆಫೀಸರ್ ಆಗಬಾರ್ದು. ಅಂದರೆ ನೀವು ಒಂದು ಫ್ರೇಮ್ ವರ್ಕ್ ಹಾಕ್ಬಿಟ್ಟಿದ್ದೀರಾ. ಅಂದರೆ ರಾಜಕಾರಣಿ ಮಕ್ಕಳೇ ರಾಜಕಾರಣಿ ಆಗಬೇಕು, IPS ಮಕ್ಕಳೇ IPS ಆಗಬೇಕು, ರೌಡಿಗಳು ಮಾತ್ರ ಹಂಗೆ ಇರಬೇಕು ಅಥವಾ ರೌಡಿಗಳಾಗಬೇಕು ಅನ್ನೋದು ಯಾವ ನಿರ್ದಿಷ್ಟ ಮಾನದಂಡ ಪೊಲೀಸ್ ಇಲಾಖೆ ನಮ್ಗೆ ಹೇಳಬೇಕು? ಮೊದಲೇ ನಿಮಗೆ 5-6 ವರ್ಷಕ್ಕೆ ಮುಂಚೆನೇ ನೋಟಿಸ್ಗಳು ಕೊಟ್ಟು ನಿಮ್ಮನ್ನು ಹಾಕಿ ಅಲ್ಲೆಲ್ಲ ಎಲ್ಲ ಅಡ್ಡಾಡ ಹಾಕ್ಬಿಟ್ಟಿದ್ದೀನಿ. ಆದರೂ ಕೂಡ ಆ ಕೆಲಸ ಮಾಡ್ತೀವಂತೆ ನಿಮ್ಮಂಥ ಮಾನಗೇಡಿಗೆ ಇನ್ನೊಬ್ರು ಇಲ್ಲ. ಮತ್ತು ಈ ರೌಡಿ ಶೀಟ್ರ್ಗಳನ್ನ ಮಿನಿಮಮ್ ಒಂದು 200 ಜನ 300 ಜನ ರೌಡಿ ಶೀಟ್ರ್ ಮಾಡಿರ್ತಾರೆ. ಕಾರಣ ಅವರನ್ನು ಫ್ರೇಮ್ ಮಾಡೋದಲ್ಲ ಅವ್ರ ಕೆಲಸ. ಆ ರೌಡಿ ಶೀಟ್ರ್ಗಳಿಂದ ತಿಂಗಳಿಗೆ 10,000 ರೂಪಾಯಿ ಉಸ್ಲಿ ಮಾಡ್ತಾರೆ. ಒಬ್ಬೊಬ್ಬ ರೌಡಿಗಳಿಂದ 10,000 ಅನ್ಕೊಂಡ್ರೆ 300 ಜನ ರೌಡಿ ಶೀಟ್ರಿಗೆ ಎಷ್ಟಾಯಿತು? 3 ಲಕ್ಷ ರೌಡಿಗಳಿಂದ ಬರ್ತಾರೆ. ಅವ್ರಿಗೆ 3 ತಿಂಗಳಿಗೊಂದ್ಸತಿ ಒಂದು 125 105 ಆಗ್ತಾರೆ. ಏನಕ್ಕೆ ಅಂತಂದರೆ ಅವ್ನು ರೌಡಿ ಪಟ್ಟಿಗಳನ್ನ ಮಡ್ಕೊಂಡಿದ್ದೀವಿ, ರಿಕವರಿ ತಂದುಕೊಡ್ಬೇಕು ಅಂತ. 99% ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ರೌಡಿ ಪಟ್ಟಿನ ಮಾಡ್ತಾರೆ ಹೊರತು ರೌಡಿಗಳನ್ನು ಬದಲಾವಣೆ ಮಾಡಬೇಕಂತ ಮೆಸೇಜ್ ಇದೆ, ಸಾಂವಿಧಾನಿಕ ಮೆಸೇಜ್ ಇದೆ, ಅದನ್ನು ಯಾವನೂ ಮಾಡಲ್ಲ. ಓಕೆ, ಈಗ ಇಂಡಿಯಾದಲ್ಲಿರೋದು ಅದೇ ಪೊಲೀಸೇ, ನೆದರ್ಲ್ಯಾಂಡ್ ಇರೋದು ಅದೇ ಪೊಲೀಸೇ, UK ಇರೋದು. ನೆದರ್ಲ್ಯಾಂಡಲ್ಲಿ 18 ಜೈಲುಗಳನ್ನು ಕ್ಲೋಸ್ ಮಾಡಿದ್ದಾರೆ. ಕಾರಣ ಯಾಕೆಂದರೆ ಅಲ್ಲಿನ ಸರ್ಕಾರ ಟ್ರಾನ್ಸ್ಫಾರ್ಮೇಷನ್ ಮೆಕ್ಯಾನಿಸಮ್ ಮಾಡಿ ರೌಡಿಗಳನ್ನು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ನ, ಡ್ರಗ್ ಪೆಡ್ಲರ್ಗಳನ್ನ ಬದಲಾವಣೆ ಮಾಡಿದೆ. ಆಮೇಲೆ ಆ ಥರ ಟ್ರೈನಿಂಗನ್ನು ಪೊಲೀಸರು ಕೊಟ್ಟಿದೆ. 18 ಜೈಲುಗಳನ್ನು ನೆದರ್ಲ್ಯಾಂಡ್ ಕ್ಲೋಸ್ ಮಾಡುತ್ತೆ. ಕ್ಯಾನ್ ಯು ಬಿಲೀವ್? ನಮ್ಮ ಬೆಂಗಳೂರಲ್ಲಿ ಇನ್ನೊಂದು 2 ಡಜನ್ನು ಜೈಲು ಓಪನ್ ಮಾಡಬೇಕು. ಕಾರಣ ಯಾಕೆಂದರೆ ಇವ್ರು ರೌಡಿಗಳನ್ನ ಜಾಸ್ತಿ ಮಾಡ್ತಾರಲ್ಲ. ಸ್ಟೇಷನ್ಗೆ ಹೋಗಿ ಮಿನಿಮಮ್ 300 ರೌಡಿ ಪಟ್ಟಿ ಇದ್ದೇ ಇರ್ತವೆ. ಏನಕ್ಕೆ ಅದು? 300 × 10,000 ಅಂದರೆ ಎಷ್ಟಾಯಿತು ನೋಡ್ರಿ? 30 ಲಕ್ಷ ಆಯಿತು. ನೀವು 3 ಲಕ್ಷ ಅಂದ್ರಿ, ಇನ್ನೊಂದು 0 ಸೇರಿಸ್ಕೊಳ್ಳಿ, 30 ಲಕ್ಷ. 30 ಲಕ್ಷ ದುಡ್ಡನ್ನು ಕೊಟ್ಟರೆ, ಕೊಟ್ಟಿಲ್ಲ ಅಂದರೆ ಬಿಡಲ್ಲ ಅವ್ರನ್ನ. ಯಾವಾಗ ನಾವು ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸತಿ ಕಾಲ್ಗೊಂದು ಗುಂಡಾಕೋದು, ಅದು ಕೂಡ ಧಮ್ಕಿ. ಅದು ಪೊಲೀಸವರು ಸೆಲ್ಫ್ ಡಿಫೆನ್ಸ್ಗೆ ಮಾಡೋದಲ್ಲ. ಅದು ಒಂದು ಗುಂಡು ಹೊಡೆದ್ರೆ ಇರೋ ರೌಡಿಗಳಿಗೆಲ್ಲ ನಾವು ಬೋನಸ್ ಜಾಸ್ತಿ ಮಾಡಿದ್ದೀವಿ ಅಂದರೆ 10,000 ಕೊಡ್ತಾರೆ, 12,000 ಕೊಡಬೇಕು ಅಂತ ಅದು ವಾರ್ನಿಂಗು. ಇದು ಪೊಲೀಸ್ ಲ್ಯಾಂಗ್ವೇಜು. ಒಂದು ಗುಂಡು ಬಂದ ತಕ್ಷಣ ಎಲ್ಲ ರೌಡಿಗೆ ಮಗ ಗುಂಡಾಕ್ಬಿಟ್ಟವಂತೆ ನಾಗನ್ಗೆ ಏನೋ ಅಂತಂದರೆ ಮಗ ಸಾಹೇಬ್ನೊಳನ 2,000 ಜಾಸ್ತಿ ಕೊಡ್ಬೇಕು. ಅದಕ್ಕೆ ಗುಂಡು ಮೆಸೇಜು ಈ 2,000 ಅಂದರೆ ಪೊಲೀಸ್ ಲ್ಯಾಂಗ್ವೇಜ್ ಏನಿದೆ ಅಂತ ನಾವು ಕ್ರ್ಯಾಕ್ ಮಾಡಿದ್ರು. ನಾವು ಈ ಕ್ರ್ಯಾಕ್ ಸಿಸ್ಟಮ್ನ ನಾವು ಕ್ರ್ಯಾಕ್ ಮಾಡಿ ನಾವು ಕ್ರ್ಯಾಕ್ ಥರ ಹೇಳ್ತಾ ಇದ್ದೀವಿ. ಕೇಳಿಸ್ಕೊಂಡೆ ಸುಳ್ಳು ಹೇಳಂಗಿದ್ರೆ ಪೊಲೀಸರ ಜಗದೀಶ್ ಸುಳ್ಳು ಹೇಳ್ತವನೆ ಅಂತ ನೀವು ಯಾರನ್ನ ಸ್ಟೇಟ್ಮೆಂಟ್ ಕೊಡ್ಬೋದು. ಅದಕ್ಕೂ ಕೂಡ ಆಪ್ಷನ್ ಇದೆ. ಇದೇ ಮಾಧ್ಯಮದವ್ರನ್ನ ಕಳಿಸ್ತೀನಿ. ನಾನು ಹೇಳ್ತಾರೆ ಸುಳ್ಳು ಹೇಳೋದಂಗಿದ್ರೆ ದಯಮಾಡಿ ಅವ್ರು ಮೇಕೆ ಎತ್ಕೊಂಬರ್ತಾರೆ, ಅದನ್ನು ಸ್ಟೇಟ್ಮೆಂಟ್ ಕೊಡ್ಬೋದು. ಆ ಸ್ವತಂತ್ರ ನಿಮಗಿದೆ.